पुरुषाय विद्महे महादेवाय धीमहि तन्नो रुद्रः प्रचोदयात् तन्नो रुद्रः प्रचोदयात्। अल्लाहु अक्बर अल्लाहु अक्बर अल्लाहु अक्बर अल्लाहु अक्बर। ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆಯಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ ಎಲ್ಲ ಮನ. ಅಪ್ಪ ಮತ್ತೆ ಮನೆಗ್ ಬರ್ಬೇಡ ಅಂತೀರೇನು? ನೀನು ಮತ್ತೆ ಮನೆಗೆ ವಾಪಸ್ ಬರೋದೇ ಆದ್ರೆ ವರ್ಷ ಎಲ್ಲ ನಾನು ಕಷ್ಟಪಟ್ಟು ಬೆಳೆದ ಧಾನ್ಯನೆಲ್ಲ ವಾಪಸ್ ತಗೊಂಡ್ ಬಾ. ಅದುವರೆಗೂ ನೀನು ಊರ್ ಕಡೆ ತಿರುಗಿ ನೋಡ್ಬೇಡ. ಅಪ್ಪ ನೀವು ನಿಜವಾಗ್ಲೂ ಹೇಳ್ತಿದ್ರೇನು? ಇನ್ನೇನಿಲ್ಲಿ ತಮಾಷೆ ಮಾಡ್ತಾ ಇದ್ದೀನ? ಬೇಡಿಪ್ಪ, ಗೋವಿಂದನ್ಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಡಿ. ನಿನ್ಗೇನು ಗೊತ್ತಾಗೋದಿಲ್ಲ, ಬಾಯಿ ಮುಚ್ಚ ಸಾಕು. ಯಾಕೋ ಯಾಕೋ ಇನ್ನು ಇಲ್ಲೇ ಗೊಂಬೆ ತರ ನಿಂತಿದೀಯಾ? ಹೋಗೋ, ತೊಳ್ಳು ಆಚೆ. ಅಪ್ಪ ನನ್ನ ಹೊರಟೋಗು ಅಂತೀರೇನು? ಇಲ್ಲ ಅಂದ್ರೆ ನಾ ಹೋಗ್ಲೇನು? ನಾ ಇದ್ಕೊಂಡೇ ಹೀಗೆಲ್ಲ ಆಗಿದೆ, ಇನ್ ನಾ ಹೋಗ್ಬಿಟ್ರೆ ಗೋವಿಂದ. ಗೋವಿಂದ ನಾನ್ ಹೋದ್ರು ಗೋವಿಂದ ಹೋಗಲ್ಲ. ಗೋವಿಂದ ಎಲ್ಲಿ ಹೋಗ್ತೀಯೋ? ಬೇಡವೋ? ಅಪ್ಪ ಹೋಗು ಅಂದ್ಮೇಲೆ ಹೋಗ್ಲೇಬೇಕಲ್ವಾ? ಬರ್ತೀನಿ. ಅಪ್ಪ ಗೋವಿಂದ ಹೋಗೋದ್ ಬೇಡಪ್ಪ, ಹಿಂದಕ್ ಕರೀರಿ ಅವನ್ನ. ಅವನು ಎಲ್ಲಿಗೆ ಹೋಗ್ತಾನೋ? ಒಂದೆರಡು ದಿನ ಹೊಟ್ಟೆ ಚುರುಕಂದ್ರೆ ಮತ್ತೆ ಅವನ ಕಾಲ್ಗಳು ಮನೆ ಕಡೆಗೆ ಕರ್ಕೊಂಡು ಬರುತ್ತವೆ. ಹೋಗ್ಲಿ ಬಿಡು. ಮಧ್ಯಾಹ್ನ ಆಯ್ತು, ಗೋವಿಂದ ಇನ್ನು ಮನೆಗೆ ಬರ್ಲಿಲ್ಲ. ಬರ್ತಾನೆ, ಮನೆಗೆ ಬರ್ದೆ ಇನ್ ಎಲ್ಲಿಗೆ ಹೋಗ್ತಾನೆ? ಬರ್ತಾನೆ ಬಿಡು. ಅಪ್ಪ ನಾನೇ ಹೋಗಿ ನೋಡ್ಕೊಂಡ್ ಬರ್ಲೇನು? ಬೇಡ ಬೇಡ, ಈಗ ಬರ್ದೇ ಇದ್ರು ಸಂಜೆಗಾದ್ರೂ ಬಂದೇ ಬರ್ತಾನೆ. ಅವನಿಗೆ ಅವನ್ ತಪ್ಪಿನ ಅರಿವಾಗಿದೆ ಅಂತ ಕಾಣಿಸುತ್ತೆ. ಬರೀ ಇದ್ರ ಬಗ್ಗೆ ನೀವಿಬ್ರು ಚಿಂತೆ ಮಾಡೋದೇನು ಬೇಡ. ಅಡಿಗೆ ಸಿದ್ಧವಾಗಿದೆ, ಬನ್ನಿ ಊಟ ಮಾಡಿರಂತೆ. ನನಗೆ ಹಸಿವಿಲ್ಲ, ಊಟ ಬೇಡ. ಹಸು ಇಲ್ಲ ಅಂದ್ರೆ ಮಗ ಮನೆಗ್ ಬರ್ಲಿಲ್ಲ ಅನ್ನೋ ಸಂಕಟ ನಿಮಗೆ, ಅದಕ್ಕೆ ಊಟ ಬೇಡ ಅಂತ ಇದ್ದೀರಾ. ಅವನ್ನ ಬೈಯುವಾಗ ಈ ಸಂಕಟ ಗೊತ್ತಾಗ್ಲಿಲ್ವಾ? ಗೊತ್ತಿತ್ತು, ಆದ್ರೆ 1 ವರ್ಷ ಮಕ್ಕಳ ಜೋಪಾನವಾಗಿ ಬೆಳೆಸಿದ ಬೆಳೆ ಹಾಳಾಯ್ತಲ್ಲ ಅನ್ನೋ ಸಂಕಟ ಆಗ ಇನ್ನೂ ಹೆಚ್ಚಾಗಿತ್ತು. ಆ ಬೆಳೆ ಹೋದ್ರೆ ಮತ್ತೆ ಬೆಳೆ ಬರುತ್ತೆ, ಆದ್ರೆ 12 ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಸಾಕದ್ನಲ್ಲ, ಈ ಬೆಳೆ ಬರುತ್ತಾ? ಅಂದ್ರೆ ತಂದೆ ಆದವನು ಮಗನ್ನ ಏನು ಅನ್ಬಾರ್ದು ಅಂತೀಯೇನು? ಅನ್ನಿ, ಬೇಕಾಗನ್ನಿ. ಸ್ವಲ್ಪ ಯೋಚನೆ ಮಾಡಿ ಅಂದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ನೀನಾದ್ರೂ ಅವನ್ನ ಹೋಗೋದ್ ಬೇಡ ಅಂತ ತಡಿಬಾರ್ದಿತ್ತೇನೋ? ನಾನು ತಡ್ದೆಮ್ಮ, ಆದ್ರೆ ಅವನು ಅಪ್ಪ ಹೋಗು ಅಂದ್ರೆ ಹೋಗ್ಲೇಬೇಕಲ್ಲ ಅಂತ ಹೊರಟೇ ಬಿಟ್ಟ. ಆವತ್ತು ಕಣಕ್ ಹೋಗು ಅಂತ ಹೇಳ್ದಾಗ್ಲು ಹೀಗೆ ಅನ್ನ. ಸುಮ್ನೆ ಕಣ್ಣೀರು ಹಾಕ್ಬೇಡ, ಸಂಜೆವರೆಗೂ ನೋಡೋಣ. ಬರ್ಲಿಲ್ಲ ಅಂತ ಅಂದ್ರೆ ಅವನು ಹುಡುಕೋಕೆ ಯಾರನ್ನಾದ್ರೂ ಕಳ್ಸಿದ್ರಾಯ್ತು. ಬಾಳ,
ನೀನಾದ್ರೂ ಬರೋ ಊಟಕ್ಕೆ. ನಂಗೂ ಹಸುವಿಲ್ಲ, ಗೋವಿಂದ ಬರ್ಲಿ, ಇಬ್ರು ಸೇರಿ ಊಟ ಮಾಡ್ತೀವಿ. ನಮಸ್ಕಾರ ಭಟ್ರೆ. ನಮಸ್ಕಾರ ಗುರುಗಳೇ. ಗೋವಿಂದ ಇನ್ನು ಬರ್ಲಿಲ್ಲೇನು? ಇನ್ನೂ ಇಲ್ಲ ಗುರುಗಳೇ, ಆದ್ರೆ ಅವನು ಬಂದೇ ಬರ್ತಾನೆ. ತಮ್ದು ಊಟ ಆಯ್ತೇನು? ಅವನ್ ಬರ್ಲಿಲ್ಲ ಅಂತ ತಿಳಿದ ಮೇಲೂ ನಾನು ಹೇಗೆ ಊಟ ಮಾಡ್ಲಿ ಹೇಳಿ? ಬನ್ನಿ ಗುರುಗಳೇ, ನಮ್ಮನೇಲೆ ಊಟ ಮಾಡಿ. ಇಲ್ಲ ತಾಯಿ, ಗೋವಿಂದ ಬರ್ಲಿಲ್ಲ ಅನ್ನೋ ನೋವು ನನ್ನ ಮನಸ್ಸಿಗೂ ಇಲ್ವೇನು? ಅವನ್ ನಿಮಗೆ ಹೆತ್ತ ಮಗ ಆದ್ರೆ ನನಗೆ ದತ್ತಕ ಮಗ. ಅವನ್ ಬರದೆ ಹೇಗೆ ಊಟ ಮಾಡ್ಲಿ ಹೇಳಿ? ಗುರುಗಳೇ, ತಾವು ಹಿರಿಯರು, ತಾವು ಹೊಟ್ಟೆ ಕಟ್ಟೋದು ಬೇಡ. ಬನ್ನಿ ಊಟ ಮಾಡೋರಂತೆ. ಇಲ್ಲ ಭಟ್ರೆ, ಗೋವಿಂದ ಬರ್ಲಿ, ಆಮೇಲೆ ನಾವೆಲ್ಲ ಕೂತ್ಕೊಂಡು ಸಿಹಿ ಊಟ ಮಾಡೋಣ. ನಾನಿನ್ ಬರ್ತೀನಿ. ಪಾಪ, ನಮ್ ಗೋವಿಂದನಕ್ಕೋಸ್ಕರ ಇವರು ಉಪವಾಸ ಇದ್ದಾರೆ. ಅವ್ನು ನಮಗಾಗಿ ಬರ್ದೆ ಹೋದ್ರು, ಗುರುಗಳಿಗೋಸ್ಕರನಾದ್ರೂ ಬಂದ್ರೆ ಸಾಕು. ತಾಯಿ ಎಲ್ಲವ ಹನ್ನೆರಡು ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಸಾಕದಲ್ಲ, ಈ ಬೆಳೆ ಬರುತ್ತಾ? ತಗೋ, ಹಾಲು ಕೊಡಿ. ನನ್ ಬೇಡ. ಬೆಳಿಗ್ಗೆಯಿಂದ ಊಟನೂ ಮಾಡಿಲ್ಲ, ಒಂದ್ ತೊಟ್ಟು ನೀರು ಕುಡ್ದಿಲ್ಲ. ನಾನು ಮಾಡಿದ ತಪ್ಪಿಗೆ ನೀನ್ಯಾಕೆ ಶಿಕ್ಷೆ ಅನುಭವಿಸ್ತಾ ಇದೀಯ? ತಗೋ, ಹಾಲು ಕುಡಿ. ಅಪ್ಪ, ಗೋವಿಂದನ್ ವಿಷಯ ಏನಾದ್ರು ಗೊತ್ತಾಯ್ತಾ? ಇಲ್ಲಮ್ಮ, ಈ ಕಡೆ ಇರೋ ಹಳ್ಳಿಗಳನ್ನ ನೋಡಿದ್ವಿ, ಎಲ್ಲಾರನು ವಿಚಾರಿಸಿದ್ವಿ, ಆದ್ರೆ ಏನೂ ಗೊತ್ತಾಗಿಲ್ಲ. ಹೌದ್ರಿ ಅಪ್ಪ, ಎಲ್ಲಾರನು ಕೇಳಿದೀವಿ, ಆದ್ರ ಯಾರು ಕೇಳಿದ್ರು ಅಂತ ಹುಡುಗ ಈ ಕಡೆ ಬಂದಿಲ್ಲ ಅಂತ ಹೇಳ್ತಾರೆ. ನಮ್ ಗೋವಿಂದ ಎಲ್ಲಿದಾನೋ, ಹೇಗಿದಾನೋ, ಊಟ ಮಾಡಿದ್ನೋ ಇಲ್ವೋ? ನೀವೇನೋ ಸಲೀಸಾಗಿ ಮನೆ ಬಿಟ್ಟು ಹೋಗುವಂತ ದುಡುಕಿ ಕಳಿಸ್ಬಿಟ್ರಿ. ಈಗ ನೋಡಿದ್ರ ಅವನು ಹೀಗೆ ಮಾಡ್ತಾನೆ ಅಂತ ನನಗೆ ಏನು ಗೊತ್ತಿತ್ತೆ? ಸ್ನೇಹಿತರ ಮನೆಗೋ ಗುರುಗಳ ಮನೆಗೋ ಹೋಗಿ ಮತ್ತೆ ನಮ್ಮನೆಗೆ ಬರ್ತಾನೆ ಅಂತ ನಾನು ತಿಳ್ಕೊಂಡಿದ್ದೆ. ಅಪ್ಪಾರ, ಸಣ್ಣ ಅಪ್ಪರು ಗುಡಿಗೆಗೆ ಹೋಗ್ಯಾರೇನೋ ಅಂತ ನೋಡ್ಕೊಂಡು ಬರ್ಲಿ. ಅವ ಅಲ್ಲಿ ಯಾಕೆ ಹೋಗ್ತಾನೋ? ಅಪ್ಪ, ಅಲ್ಲಿರೋ ಕಲ್ಮೇಶನ್ ಗುಡಿಲಿ ಪೂಜೆ ನಾವ್ ತಾನೇ ಮಾಡೋದು. ಒಂದ್ ವೇಳೆ ಅಲ್ಲಿಗೆ ಹೋಗಿದ್ರು ಹೋಗಿರ್ಬೋದೇನೋ. ಹೌದ್ರಿ ಅಪ್ಪ, ಹಂಗಾರ ನಾನು ಈ ಗುಡಿಗೆಗೆ ಹೋಗಿ ಬಂದ್ಬಿಡ್ತೇನ್ರಿ. ಎಷ್ಟು ಹೊತ್ತಿನಲ್ಲಿ ಒಬ್ನೇ ಹೇಗೆ ಹೋಗ್ತೀಯೋ? ನೀವು ಇವನ್ ಜೊತೆಲೆ ಹೋಗ್ಬನ್ನಿ. ಮನೇಲೆ ಕೂತ್ಕೊಂಡು ಯಾಕೆ ಕೊರಗ್ತೀರಾ? ಆ ಗುಡಿಗೇರಿ ದ್ಯಾಮವ್ವ ನಮ್ಮೇಲ್ ಕರುಣೆ ತೋರಿಸ್ತಾಳೆ. ಯಾಕಾದ್ರೆ ನಾನು ನಿಮ್ ಜೊತೆ ಬರ್ತೀನಿ ಅಪ್ಪ. ಬೇಡಪ್ಪ, ನೀನು ಬಂದ್ರೆ ಮನೆಯಲ್ಲಿ ನಿಮ್ ತಾಯಿ ಜೊತೆ ಯಾರಿರ್ತಾರೆ? ಬೇಡ, ನಾನೇ ಹೋಗ್ತೀನಿ. ನೋಡಿ, ಅವನ್ ಸಿಕ್ಕಿದ್ರೆ ಮತ್ತೆ ಏನು ಅನ್ಬೇಡಿ. ಈಗಾಗಲೇ ಅವನ ಮನೆ ಬಿಟ್ಟು ಹೋಗು ಅಂತ ಹೇಳಿ ನಾನು ಕೊರಗ್ತಾ ಇದ್ದೀನಿ. ಅವನಿಗೆ ಯಾಕೆ ಅನ್ಲಿ? ಏನೋ ಬುದ್ಧಿ ತಿಳ್ಕೊಳ್ಳಿ ಅಂತ ಒಂದು ಮಾತು ಹಾಗೆ ಹೇಳಿದೆ ಅಷ್ಟೇ. ಆದ್ರೆ ಈಗ ಮನೆ ಬಿಟ್ಟು ಹೋಗಿ ಅವನು ನನಗೆ ಬುದ್ಧಿ ಕಲಿಸ್ತಿದ್ದಾನೆ. ಬೇಗ ಹೋಗ್ಬಿಟ್ಟು ಬನ್ನಿ. ಬೇಡಿ ಬೇಡಿ, ಬಿಟ್ಬಿಡಿ ನನ್ನ ತಲೆ ಕೂದಲು ತೆಗೆಸ್ಬೇಡಿ. ನನ್ನ
ನನ್ ತಲೆ ಬೋಳ್ಸಿ ನನ್ ವಿಧವ ಮಾಡಬೇಡಿ. ನೋಡ್ತಾಯಿ, ನಿನ್ನ ಮಾಂಗಲ್ಯ ನಿನ್ನ ಸೌಭಾಗ್ಯನ ಕೆಡಿಸಬೇಕು ಅಂತ ನನಗಿಷ್ಟ ಅಂತ ತಿಳ್ಕೊಂಡು ಏನು? ನನ್ನ ಮಗ ಜೀವಂತವಾಗಿದ್ರ ನನಗೂ ಸಂತೋಷ. ಆದ್ರ ಅವ ಮನೆ ಬಿಟ್ಟು ಹೋಗಿ 12 ವರ್ಷ ಆತು ತಾಯಿ. ಅವ ಜೀವಂತವಾಗಿದ್ರ ಇಷ್ಟರೊಳಗ ಖಂಡಿತ ಮನೆಗೆ ಬಂದೇ ಬರ್ತಿದ್ದ. ಆದ್ರೆ ಬರ್ಲಿಲ್ವಲ್ಲ. ಅವ್ರು ಬರ್ಲಿಲ್ಲ ಅಂದ್ರ ನನ್ ತಲೆ ಬೋಳ್ಸಿ ನನ್ ಇಡೀ ಬಾಳಲ್ಲಿ ಕತ್ಲೆ ತುಂಬಬೇಕೇನು? ಇಷ್ಟು ವರ್ಷನೂ ಕತ್ಲಲ್ಲೇ ಬಾಳ್ತಾ ಇದ್ದೀಯಲ್ಲ ತಾಯಿ. ಅತ್ತೆ, ನೀವಾದ್ರೆ ಹೇಳಿ. ಏನ್ ಮಾಡೋದವ? ನಮ್ ಮಗನಿಗೆ ನಿನ್ನನ್ನ ತಂದ್ಕೊಂಡು ನಮ್ ಕೈಯಾರೇನ ನಿನ್ ಬಾಳನ್ನ ಕತ್ಲು ಮಾಡ್ಬಿಟ್ಟಿವವ. ಅದಕ್ಕ ಇಲ್ಲಿವರೆಗೂ ನಾವ್ ಎಷ್ಟು ವ್ಯಥೆ ಪಡ್ತಾ ಇದೀವಂತ ದೇವ್ರಿಗೆ ಗೊತ್ತವ. ಎಲ್ಲ ನನ್ ದೌರ್ಭಾಗ್ಯ. ನಾ ಪಡೆದುಕೊಂಡು ಬಂದ ಅದೃಷ್ಟ ಅಷ್ಟೇ. ಅದ್ರಾಗ ನಿಮ್ದೇನದ ತಪ್ಪು? ತಪ್ಪು ನಿಂದು ನಂದು ಕೊಟ್ಟಾರೆ ಅನುಭವಿಸಬೇಕಲ್ಲ. ಮತಿಭ್ರಮಣೆಯಾದ ಮಗಂಗೆ ನಿನ್ ಕೂಡ ಲಗ್ನ ಮಾಡಿಸಿ ನಾ ಘೋರ ಅಪರಾಧ ಮಾಡಿದ್ದೀನಿ. ಆ ದೇವರು ನಂಗೆ ಎಷ್ಟು ಶಿಕ್ಷೆ ವಿಧಿಸಿದರೂ ಸಾಲದು. ನಾನು ಲಘುನ ಪಕ್ಕದಲ್ಲಿ ಹೋಗ್ಬೇಕ್ರಿ, ನನಗಾಗಿ ಜನ ಕಾಯ್ತಿರ್ತಾರ ರೇಪ. ಬೇಡಿ ಮಾವಯ್ಯ, ಮಾವಯ್ಯ ನಿಮ್ ತಮ್ಮಯ್ಯ. ನನ್ನನ್ನು ಕ್ಷಮಿಸು ತಾಯಿ. ನಿನಗಾಗಿ ಊರವ್ರನ್ನ ಎದುರು ಹಾಕಿಕೊಂಡು ಬಾಳೋದು ಬಹಳ ತ್ರಾಸಾಗೈತಿ. ಬಾರಪ್ಪ, ಬೇಗ ತಲೆ ಬೋಳ್ಸು. ಇಲ್ಲ, ಇಲ್ಲ, ನಾನ್ ತಲೆ ಬೋಳ್ಸ್ಕೊಳಲ್ಲ, ಇಲ್ಲ. ನಿಲ್ಲಿ. ಏನು ಏನ್ ನೀವು ಮಾಡ್ತಾರೋ ಅನ್ಯಾಯ? ಅನ್ಯಾಯ ಅಲ್ಲ ಮಗು, ನಮ್ಮ ಆಚಾರ, ಸಂಪ್ರದಾಯ, ಪದ್ಧತಿ. ಒಂದು ಹೆಣ್ಣಿಗೆ ಸಹಜವಾಗಿ ಬಂದಿರೋ ಕೇಶ ಸೌಂದರ್ಯನ ತೆಗೆದಾಕೋದು ಆಚಾರನ? ಮೊದಲೇ ಗಂಡನ ವಿಯೋಗದಿಂದ ಕೊರಗ್ತಿರೋ ಹೆಣ್ಣಿಗೆ ಇನ್ನೂ ದುಃಖ ಕೊಡೋದು ಸಂಪ್ರದಾಯನ? ವಿಯೋಗ ಅನ್ನೋದು ವೈಧವ್ಯಕ್ಕಿಂತ ಹೆಚ್ಚಿನ ವೇದನೆ ಕೊಡುವಾಗ ಅವರ ಸಹಜವಾದ ಸೌಂದರ್ಯನ ಕೆಡಿಸಿ ಜೀವೋತ್ಸವ ಮಾಡೋದು ಪದ್ಧತಿನ? ಮಗು, ಯಾರಪ್ಪ ನೀನು? ನಿನ್ನ ನೋಡಿದ್ರೆ ಬಹಳ ಸಂತೋಷ ಅನಿಸ್ತದೆ. ಆದ್ರ ನೀ ಇನ್ನೂ ಚಿಕ್ಕವಿದ್ದಿ, ನಿನಗೆ ಇದೆಲ್ಲ ತಿಳಿದು. ಆದ್ರೆ ನೀವೆಲ್ಲ ಒಂದ್ ಹೆಣ್ಣಿಗೆ ಕೊಡ್ತಿರೋ ಚಿತ್ರ ಹಿಂಸೆ, ಮಾಡ್ತಿರೋ ಅನ್ಯಾಯ ನನ್ ಕಣ್ಣಾರೆ ನೋಡ್ತಿದ್ದೀನಲ್ಲ, ಇದು ತಿಳಿದೆ ನಂಗೆ. ಯಾಕೆ ಹೀಗ್ ಮಾಡ್ತಿದ್ದೀರಿ? ಗಂಡನ ವಿಯೋಗ ಪಡೆದ ಹೆಣ್ಣು ವಿಧವೆ ಅಲ್ವೇನಪ್ಪ? ವಿಧವೆ ಆದ್ಮೇಲೆ ಮಾಡ್ಬೇಕಾಗಿರೋ ಶಾಸ್ತ್ರಗಳು, ಕಾರ್ಯಗಳು ನಡಿಬೇಕಲ್ಲಪ್ಪ. ವಿಯೋಗಕ್ಕೂ ವೈಧವ್ಯಕ್ಕೂ ಬಹಳ ಅಂತರವಿದೆ. ವಿಯೋಗ ಅಂದ್ರೆ ಗಂಡನಿಂದ ದೂರ ಆದವಳು, ವಿಧವೆ ಅಂದ್ರೆ ಗಂಡ ಮರಣಿಸಿದವಳು ಅಂತ. ಮಗು, ನಿನ್ನ ಮಾತಿನ ಅರ್ಥ ಒಪ್ಕೊಂಡೆ. ಆದ್ರೆ ಈಕೆ ಗಂಡಿಗೆ ಮತಿಭ್ರಮಣೆಯಾಗಿ 12 ವರ್ಷ ದೇಶಾಂತರ ಹೋಗಿದ್ದಾನೆ. 12 ವರ್ಷ ಆದ್ರೂ ಇನ್ನೂ ತನಕ ಮನೆಗೆ ಬಂದಿಲ್ಲ. ಅಂದ್ಮೇಲೆ ಈಗ ಬರಬಹುದಲ್ಲ? ಅವನ್ ಬರ್ತಾನೆ ಅಂತ ಏನ್ ಭರವಸೆ ಅಪ್ಪ? ನಿಮ್ ಮಗ ಖಂಡಿತ ಬರ್ತಾನೆ, ಬರ್ತಿದ್ದಾನೆ. ಅಲ್ ನೋಡಿ. ಅಪ್ಪ, ನಾನಪ್ಪ ನಿಮ್ ಮಗ ವಾಸುದೇವ. ಭಾಗ್ಯ, ನನ್ ಗುರು ಸಿಗ್ಲಿಲ್ವಾ? ಅಪ್ಪ, ನನ್ನ ಬೆನ್ನ ಮೇಲೆ ಮಚ್ಚೆ ಇದೆ, ಅದನ್ನಾದ್ರೂ ನೋಡಿ, ನಿಮಗೆ ಗುರುತ ಸಿಗ್ಬಹುದು. ವಾಸುದೇವ ಅಪ್ಪ. ವಾಸುದೇವ ಅಮ್ಮ. ಮಗು ವಾಸುದೇವ ಅಪ್ಪ. ವಾಸುದೇವ ಅಪ್ಪ. ಎಷ್ಟು ವರ್ಷ ಆಯ್ತು ನೀನ್ ನೋಡಿ? ಎಲ್ಲಿದ್ಯೋ, ಏನ್ ಮಾಡ್ತಿದ್ಯೋ? ಈ ಮನೆ, ನಾವು ನಿನಗೆ ಹೇಗೆ ಗುರು ಸಿಕ್ತೋ? ಅಪ್ಪ, ನಾ ಯಾವಾಗ ಮನೆ ಬಿಟ್ನೋ, ಎಲ್ಲಿಗೆ ಹೋದ್ನೋ ನನಗಂತೂ ಒಂದು ಗೊತ್ತಿಲ್ಲ. ಯಾರೋ ಒಬ್ಬ ಸಾಧು ನನ್ನನ್ನು ಕರ್ಕೊಂಡು ಹೋಗಿ ಸಾಕಿದ್ರಂತೆ. ಏನೋ ಹಸಿರು ಔಷಧಿನ ನನಗೆ ಕುಡಿಸ್ತಿದ್ರಂತೆ. ಕಾಲ ಕಳೆದ ಹಾಗೆ ನನಗೆ ಬುದ್ಧಿ ಬಂದಾಗ ಆ ಸಾಧು ಅವಸಾನ ಕಾಲದಲ್ಲಿದ್ರು. ಆಗ ಅವರು ನನ್ನನ್ನು ಕರೆದು ಹೇಳಿದ್ರು, ನೋಡಪ್ಪ, ನೀ ಈ ದಿಕ್ಕಿಂದ ಬಂದವ, ನೀ ಯಾರು, ಯಾವ ಊರು, ಯಾವ ಮನೆವ ನನಗ್ ಗೊತ್ತಿಲ್ಲ. ಮುಂದೆ ನಿನಗೆ ಒಳ್ಳೇದಾಗ್ಲಿ, ಹೋಗ್ಬಾ ಅಂತ ಆಶೀರ್ವಾದ ಮಾಡಿ ಅವರು ದೇಹ ಬಿಟ್ರು. ಅವ್ರು ಹೇಳಿದ ದಿಕ್ಕಿನಲ್ಲಿ ನಡ್ಕೊಂಡು ಬರ್ತಿರುವಾಗ ಆಯಾಸವಾಗಿ ಒಂದು ಮರದ ಕೆಳಗೆ ಮಲಗಿದ್ದೆ. ಆಗ ಕನಸಿನಲ್ಲಿ ಒಬ್ಬ ಹುಡುಗ ಬಂದು, ಈ ಊರಿನಲ್ಲಿ ನಿನಗಾಗಿ
ನಿನ್ ತಂದೆ ತಾಯಿ ಹೆಂಡತಿ ಎಲ್ಲ ಕಾಯ್ತಾ ಇದ್ದಾರೆ, ಬೇಗ ಹೋಗು ಅಂತ ಕಳಿಸಿದ ಹಾಗಾಯ್ತು. ಎಚ್ಚರವಾದ ಕೂಡಲೇ ನೇರವಾಗಿ ಇಲ್ಲಿಗೆ ಬಂದೆ. ಯಜಮಾನ್ರೆ, ನೋಡಿದ್ರ ನಿಮ್ ಮಗ ಬದುಕಿರುವಾಗ್ಲೇ ನಿಮ್ ಸೊಸೆನ ವಿಧವೆ ಮಾಡ್ಬಿಡ್ತಿದ್ರಿ. ಅಪ್ಪ, ಇವರೇ ನನ್ನ ಕನಸಿನಲ್ಲಿ ಬಂದು ಕರೆದಿದ್ದು. ಸಾಕ್ಷಾತ್ ಇವರೇ ನನ್ನ ಇಲ್ಲಿಗೆ ಕಳಿಸಿದ್ದು. ಅಯ್ಯಯ್ಯೋ, ನಾನ್ ನಿಮಗಿಂತ ಚಿಕ್ಕವನು, ನನಗ್ ನಮಸ್ಕಾರ ಮಾಡಬಾರ್ದು. ನೀನು ಚಿಕ್ಕವನಲ್ಲ, ವಾಮನ ರೂಪದಾಗಿರೋ ವಾಸುದೇವ. ನಮ್ಮ ಗೋಳು ಕೇಳಿ ನಮ್ಮನ್ನು ಕಾಪಾಡಲು ಬಂದ ಗೋವಿಂದ. ನನ್ನ ಮಾಂಗಲ್ಯ ಭಾಗ್ಯ ಕಾಪಾಡಿದ ಮಹಾನುಭಾವ. ಭಗವಂತ ನಿಮ್ಮ 100 ವರ್ಷ ಚೆನ್ನಾಗಿಟ್ಟಿರ್ಲಿ. ಅಪ್ಪ, ನೀನು ಯಾರು? ಯಾವ ಊರು? ನನ್ನ ಸ್ಥಳ ಕಳಸ. ಕಳಸ? ನಿಮ್ ತಂದೆ ಹೆಸರು? ಮಹಾದೇವ ಭಟ್ರು. ಮಹಾದೇವ ಭಟ್ರು? ಅವರು ನಿಮಗ್ ಗೊತ್ತಾ? ಚೆನ್ನಾಗಿ ಗೊತ್ತು. ಅವರ ವಂಶದ ಬಗ್ಗೆನೂ ಚೆನ್ನಾಗಿ ಗೊತ್ತು. ಅವರದು ಜೋಯಿಸರ ವಂಶ. ವಿಜಯನಗರದ ಅರಸರ ಕಾಲದೊಳಗೆ ಅವರು ರಾಜ ಜೋಯಿಸರಾಗಿದ್ರು. ಸುತ್ತಮುತ್ತಲ ಹಳ್ಳಿಯ ಜನ ಅವ್ರ ಹತ್ರನೇ ಶಾಸ್ತ್ರ ಕೇಳಲಿಕ್ಕೆ ಹೋಗ್ತಿದ್ರು. ಅವರ ಕಿರಿಮಗನೇ ನಾನು. ನನ್ನ ಹೆಸರು ಗೋವಿಂದ ಭಟ್ಟ. ಬಹಳ ಸಂತೋಷ. ಹಿರೇಹರ್ಕುಣಿಗೆ ಬಂದ ಕಾರಣ? ತಂದೆ ಆಜ್ಞೆ, ದೈವ ಪ್ರೇರಣೆ. ಕಣ ಕಾಯುವಾಗ ದೈವ ಧ್ಯಾನದಲ್ಲಿ ಮೈಮರೆತು ಕುಳಿತಿದ್ದೆ. ಕಳ್ಳರು ಬಂದು ನಮ್ಮ ಧಾನ್ಯವನ್ನೆಲ್ಲ ದೋಚಿಕೊಂಡು ಹೋದರು. ನನ್ನ ತಂದೆ ಕೋಪದಿಂದ ಮನೆ ಬಿಟ್ಟು ಹೋಗು ಅಂದ್ರು. ನಿನ್ನೆ ಮನೆ ಬಿಟ್ಟವನು ನಡೆಯುತ್ತಾ ನಡೆಯುತ್ತಾ ಇವತ್ತು ಇಲ್ಲಿಗೆ ಬಂದೆ. ಈಗ ಇಲ್ಲಿ ನನ್ನ ಕೆಲಸ ಮುಗಿಯಿತು. ನಾನಿನ್ನು ಬರ್ತೀನಿ. ಎಲ್ಲಾದ್ರೂ ಉಂಟೆ? ನಮ್ಮ ಪಾಲಿಗೆ ದೇವರಾಗಿ ಬಂದವರು ಹಾಗೆ ಹೋಗೋದುಂಟೆ? ದಯವಿಟ್ಟು ನಮ್ಮ ಸತ್ಕಾರ ಸ್ವೀಕರಿಸಿ ಹೋಗಬೇಕು. ಧಣಿಗಳೇ, ಇನ್ನು ನನಗೇನು ಇಲ್ಲಿ ಕೆಲಸ, ನಾನಿನ್ನು ಬರ್ತೇನ್ರಿ. ಇರಪ್ಪ, ಇವಾಗ ಇರೋದೇ ಮುಖ್ಯವಾಗಿ ನಿನ್ ಕೆಲಸ. ಈ ತಾಯಿಗೆ ಬದಲು ಇವರಿಗೆ ಕೇಶಮುಂಡನ ಮಾಡು. ಬಹಳ ಸಂತೋಷ ರೀ ಅಪ್ಪ. ಮಗು, ನಿನ್ನ ಮುಖ ನೋಡಿದ್ರೆ ನಿನ್ನೆಯಿಂದ ಏನೂ ತಿಂದ ಹಾಗೆ ಕಾಣ್ತಾ ಇಲ್ವಲ್ಲ? ನನ್ ತಂದೆ ತಾಯಿ ಅಣ್ಣ ಎಲ್ಲ ನನಗಾಗಿ ಊಟ ನಿದ್ದೆ ಬಿಟ್ಟಿರುವಾಗ ನಾ ಮಾತ್ರ ಹೇಗೆ ಊಟ ಮಾಡಕ್ಕಾಗತ್ತೆ ಹೇಳಿ? ಮಗು, 12 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋದ ನಮ್ಮ ಮಗನ್ನ ಮನೆಗೆ ಬರೋ ಹಾಗೆ ಮಾಡಿ ನಮ್ಮ ಮನೇಲಿ ನಡೀತಿದ್ದ ಅಮಂಗಳನ ತಡೆದು ಮಂಗಳ ಆಗೋ ಹಾಗೆ ಮಾಡಿದೆ. ನಿನ್ನ ನಿನ್ನ ಮನೆಗೆ ಸೇರಿಸೋ ಹೊಣೆ ನಮ್ಮದು. ನೀನ್ ಕಳ್ಕೊಂಡ ಧಾನ್ಯದ 2 ಧಾನ್ಯನ ನಿಮ್ಮ ತಂದೆಗೆ ನಿನ್ನ ಪರವಾಗಿ ನಾವೇ ಮುಟ್ಟಿಸ್ತೀವಿ. ಬನ್ನಿ, ಒಳಗೆ ಹೋಗೋಣ. ನಮ್ಮ ಆತಿಥ್ಯ ಸ್ವೀಕರಿಸಿ ಆಮೇಲೆ ನಿಮ್ಮ ಊರಿಗೆ ಹೋಗೋಣ. ಗುಡಿಗೇರಿಂದ ರಾತ್ರಿನೇ ಬರ್ಬೇಕಾದವರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಗುರುಗಳೇ? ರಾತ್ರಿ ತಡವಾಗಿ ಸೇರಿರಬಹುದು ಅಥವಾ ಮುಂಜಾನೆ ಎದ್ದು ಹೊರಟಿರಬಹುದು. ಆ ರೀತಿ ಆಗಿದ್ದ ಪಕ್ಷದಲ್ಲಿ ಇನ್ನೇನು ಬರೋ ಸಮಯ. ನಮ್ಮ ಯಜಮಾನ್ರು ಸ್ವಲ್ಪ ಸಿಟ್ಟಿನಿಂದ ಮಾತಾಡಿದಿಕ್ಕೆ ಎಷ್ಟು ಕಷ್ಟ ಆಯ್ತು ನೋಡಿದ್ರ? ತಾಯಿ, ಅದೆಲ್ಲ ವಿಷಯಗಳಿಗೆ ದೇವರ ಮೇಲೆ ಭಾರ ಹಾಕಿ ಧೈರ್ಯವಾಗಿರಿ. ಎಲ್ಲ ಒಳ್ಳೇದಾಗುತ್ತೆ. ನಮ್ ಗೋವಿಂದನ್ಗೆ ಏನು ಆಗಿರಲ್ಲ ತಾನೆ ಗುರುಗಳೇ? ಅವನು ದೈವಾಂಶ ಸಂಭೂತನಪ್ಪ. ಅವನಿಗೇನು ಆಗೋಲ್ಲ. ಎಲ್ಲಿ ಹೋದ್ರೂ ಜಯಿಸ್ಕೊಂಡು ಬರ್ತಾನೆ. ನಮಸ್ಕಾರ ಗುರುಗಳೇ. ರೀ, ಏನಾಯ್ತು ರೀ? ಕುಡಿಗೇರಿಗೂ ಅವ ಹೋಗಿಲ್ಲ. ಈಗೇನ್ರಿ ಮಾಡೋದು? ಏನ್ ಮಾಡೋದೋ ಏನೋ, ಆ ದೇವರಿಗೆ ದಾರಿ ತೋರ್ಬೇಕು. ನನ್ ಮಗನ ನಾನ್ ನೋಡ್ತೀನೋ ಇಲ್ವೋ, ಇದೇ ಕೊರಗಿನಲ್ಲೇ ನಾನು. ತಾಯಿ, ಅಂಥ ಯೋಚನೆ ಮಾಡಬೇಡಿ. ನಿಮ್ಮ ಮಗ ಬಂದೇ ಬರ್ತಾನೆ. ನೀವು ಧೈರ್ಯವಾಗಿರಿ. ಗುರುಗಳೇ, ನನ್ ತಮ್ಮ ನಿಜವಾಗ್ಲೂ ಬರ್ತಾನ? ಬರ್ತಾನಪ್ಪ, ಬಂದೇ ಬರ್ತಾನೆ. ಮಹಾದೇವ ಭಟ್ರೆ, ನಿಮಗೆ ಜ್ಯೋತಿಷ್ಯ ಗೊತ್ತು. ನೀವೇ ಯಾಕೆ ಸ್ವಲ್ಪ ಶಾಸ್ತ್ರ ನೋಡಬಾರ್ದು? ಗುರುಗಳೇ, ಮನಸ್ಸು ಸಮಾಧಾನವಾಗಿಲ್ಲದೆ ಇರೋವಾಗ ಶಾಸ್ತ್ರ ನೋಡಿದ್ರೆ ಲೆಕ್ಕಾಚಾರ ತಪ್ಪಾಗುತ್ತೆ. ಗುರುಗಳೇ, ತಮಗೂ ಜ್ಯೋತಿಷ್ಯ ಗೊತ್ತಲ್ಲ, ತಾವೇ ನೋಡಿ. ನನ್ನ ಮನಸ್ಸಿಗಾದ್ರೂ ಸಮಾಧಾನ ಇದೆ ಅನ್ಕೊಂಡೇನಪ್ಪ. ಈಗ ದೇವರ ಮೇಲೆ ಭಾರ ಹಾಕೋದೇ ನಮ್ಗೆ ಉಳಿದಿರೋ ಕಡೇ ಮಾರ್ಗ ಅನ್ಸುತ್ತೆ. ಯಾವ ಜನ್ಮದಲ್ಲಿ ಯಾವ ತಾಯಿ ಮಗನ ದೂರ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ಅದನ್ನ ಅನುಭವಿಸ್ತಾ ಇದ್ದೀನಿ. ಊರಿಗೆಲ್ಲ ಹುಣ್ಣಿಮೆ ಬೆಳಕು ತುಂಬಿದ್ರು, ನಮ್ಮನೇಲಿ ಮಾತ್ರ ಅಮಾವಾಸ್ಯೆ ಕತ್ತಲೆ ತುಂಬಿದೆ. ಹಾಗನ್ಬೇಡಿ ತಾಯಿ. ಅಮಾವಾಸ್ಯೆ ಹುಣ್ಣಿಮೆ ಆಗೋ ದಿನಾನು ಬರುತ್ತೆ. ಅದುವರೆಗೂ ತಾಳ್ಮೆಯಿಂದ ಇರಬೇಕು. ಅಮ್ಮ, ಇದೇನಿದು? ಗೋವಿಂದ ಭಟ್ರಿಗೆ ಜೈ ಅಂತಿದಾರಲ್ಲ.
ಭಟ್ರಿಗೆ ಗೋವಿಂದ ಭಟ್ರಿಗೆ ಗೋವಿಂದ ಭಟ್ರಿಗೆ ಗೋವಿಂದ ಭಟ್ರಿಗೆ ಗೋವಿಂದ ಭಟ್ರಿಗೆ ಗೋವಿಂದ ಭಟ್ರಿಗೆ ಗೋವಿಂದ ಭಟ್ರಿಗೆ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಫಕೀರ ಜಂಗಮರೊಂದೇ ಎಂದೇ, ಕುರಾನು ಪುರಾಣ ಒಂದೇ ಎಂದೇ. ಫಕೀರ ಜಂಗಮರೊಂದೇ ಎಂದೇ, ಕುರಾನು ಪುರಾಣ ಒಂದೇ ಎಂದೇ. ನಮಾಜು ನಮನಗಳೊಂದು ಮಾಡಿದೆ, ಮಸೀದು ಮಂದಿರ ಬೆರೆಸಿ ತೋರಿದೆ. ಮಸೀದು ಮಂದಿರ ಬೆರೆಸಿ ತೋರಿದೆ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಆದಿರಲಿಂಗನ ವರ ಸಂಜಾತ, ಗೋವಿಂದರ ಕರ ಸಂಜಾತ. ಆದಿರಲಿಂಗನ ವರ ಸಂಜಾತ, ಗುರು ಗೋವಿಂದರ ಕರ ಸಂಜಾತ. ಶಾಪಾನುಗ್ರಹ ಶಕ್ತಿ ಸಮರ್ಥ, ಶಿಶುನಾಳಿನ ಶ್ರೀ ಶರೀಫ ಸಂತ. ಶಿಶುನಾಳಿನ ಶ್ರೀ ಶರೀಫ ಸಂತ.